ಫೈನಲಿ ವಿ ಡಿಡ್ ಇಟ್. ಅಷ್ಟು ಕಷ್ಟ ಅದು ಇದು ಜರ್ನಿ ಹೆಂಗಿತ್ತು ಅಂತಂದ್ರೆ ಈ ಹೊಸ ಮನೆಯಲ್ಲಿ ಈ ಹೊಸ ಲಕ್ಷ್ಮಿ ತಾಂಡವ ಆಡಬೇಕು. ಲಕ್ಷ್ಮಿ ತಾಂಡವ ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರೆಷಿಯಸ್. ನನಗೆ ನಮ್ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಇವಾಗಲೇ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಇದೆ. ಸೆಕೆಂಡ್ ಫ್ಲೋರ್ ಆಯ್ತು, ಥರ್ಡ್ ಫ್ಲೋರ್ ಆಯ್ತು, ಇವಾಗ ಫೋರ್ತ್ ಫ್ಲೋರ್ ಗೃಹ ಪ್ರವೇಶ ಅಂದ್ರೆ ಏನ್ ಗೊತ್ತಾ, ಯಾವತ್ತೂ ಟಚ್ ಹಿಡಿ ತರ ನೋಡಿಲ್ಲ, ಮುಂದೆ ನೋಡ್ತೀವೋ ಗೊತ್ತಿಲ್ಲ, ಬಟ್ ಇದೇ ನಾವು ನಮ್ ಫಸ್ಟ್ ನೋಡ್ತಿರೋದು. ಸೊ ಇದು ನಂದು ಮನೆ, ನಂದು ಇವಾಗ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ ಮನೆ, ನನಗೆ ತುಂಬಾ ಇಷ್ಟ ಆಯ್ತು. ಗೆಸ್ ಏನಿದೆ ಅಂತ ನಿಮ್ಗೊಂದು ಇನ್ಸಿಡೆಂಟ್ ನೆನ್ಪು ಬರುತ್ತೆ. ಹಾಯ್ ಗುಣ, ಯೂಟ್ಯೂಬ್ ಚೆನ್ನಾಗಿ ಕೊಡ್ತಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಾಡು ಶ್ರೀ ಸತ್ಯನಾರಾಯಣ. ಸೊ ಇವತ್ತು ತುಂಬಾನೇ ಸ್ಪೆಷಲ್ ಡೇ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ಮ ತ್ರಿಲೋಕ ಹೊಸದಾಗಿ ಕಟ್ಟಿರುವಂತಹ ಮನೆಯ ಗೃಹ ಪ್ರವೇಶ ನಡೀತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಅಕ್ಕ, ಲಚ್ಚು, ಜೀಜು, ಅರುಣ್. ಸೊ ತುಂಬಾ 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 ಬೇಗ್ ಕಂಗ್ರಾಚುಲೇಷನ್ಸ್ ನಿಮ್ಗೆಲ್ರಿಗೂ. ತುಂಬಾ ಖುಷಿ ಆಗ್ತಾ ಇದೆ ಈ ದಿವಸ ನೋಡೋದಿಕ್ಕೆ. ತುಂಬಾ ವರ್ಷ ಕಾದಿದೀವಿ ಅಂಡ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆ ದೇವ್ರಿಗೆ, ನಿಮ್ಗೆ ಎಲ್ಲಾರ್ಗು ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊತೀರಿ. 3 ಫ್ಯಾಮಿಲಿನೂ ಒಟ್ಟಿಗೆ ಗೃಹ ಪ್ರವೇಶ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ನಮ್ದು ಮಿಸ್ ಆದ್ರೂ ನಾವು ನಿಮ್ಮಿಬ್ರು ಗೃಹ ಪ್ರವೇಶನ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ, ಸೆಲೆಬ್ರೇಟ್ ಮಾಡ್ತಾ ಇದೀವಿ, ತುಂಬಾನೇ ಖುಷಿ ಆಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ಯು ಗೈಸ್. ನಿಮ್ದೇ ಒಂದ್ ಸೆಲೆಬ್ರೇಷನ್ ಇದ್ರಲ್ಲಿ ಪೂಜೆಲ್ ಕೂತ್ಕೊಳ್ಳೋದು ಅದೆಲ್ಲ ಮಾಡೋದು, ನಮ್ದೇ ಒಂದ್ ಸೆಲೆಬ್ರೇಷನ್, ನಮ್ದೇ ಒಂದ್ ಇದ್ ನಡೀತಾ ಇದೆ. ನಾವು ಓಡಾಡೋದಾಗ್ಲಿ, ಈ ಸಾಮಗ್ರಿ ಬೇಕು, ಆ ಐಟಮ್ಸ್ ಬೇಕು, ಅದಕ್ಕೆಲ್ಲ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ದಿವ್ಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ದೇವ್ರಿಗೆ. ಆಲ್ ದ ಬೆಸ್ಟ್ ಇಬ್ರು ಫ್ಯಾಮಿಲಿಗೂ ಅಂಡ್ ಕಂಗ್ರಾಚುಲೇಷನ್ಸ್. ಓಕೆ, ಸೊ ಗೃಹ ಪ್ರವೇಶ ಎಲ್ಲ ಭರ್ಜರಿಯಾಗಿ ನಡೀತಾ ಇದೆ. ಸೊ ನೀವು ನೋಡಬಹುದು, ನಾನು ಮತ್ತೆ ನಂದು ಇದು ರೆಡಿ ಆಗಿದ್ದೀವಿ. ಸೊ ನಮ್ಮ ಔಟ್ಫಿಟ್ ಯಾವ ತರ ಇರುತ್ತೆ ಅಂತ ನಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಲಕ್ಷ್ಮಿ ಬೊಂಬೆ ತರ. ಸೊ ನಾವಿಬ್ರು ಜೊತೆಗೆ ಈ ತರ ಕಾಣಿಸ್ತಾ ಇದೀವಿ. ಸೊ ಪೂರ್ತಿ ನಾವು ಟ್ರೆಡಿಷನಲ್ ಬಂದಿದ್ದೀವಿ. ನೋಡಬಹುದು, ನಂದು ಆಕ್ಚುಲಿ ಗೋಲ್ಡನ್ ವಿತ್ ಗ್ರೇ ಕಲರ್ ಜರಿ ಅಂಡ್ ರಾಯಲ್ ಬ್ಲೂ ಕಾಂಬಿನೇಷನ್. ಒಂದು ಪಂಚೆ, ಗೋಲ್ಡ್ ಪಂಚೆ, ಪಂಚೇಶ್ವರ ಕಾಣಿಸ್ತಾ ಇದೀವಿ. ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಈ 2 days ನಿಮಗೆ ನೋಡಿದ್ರಲ್ಲ, ಇದೆರಡು ಲುಕ್ ನಲ್ಲಿ ಮಾಡಿದ್ದು ಮೇಕ್ ಓವರ್ ಬೈ ರಶ್ಮಿತಾ ರೆಡ್ಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ತಿದ್ದೀವಿ. ಅಂಡ್ ಮೋನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ ಮೋನ್ ಪರ್ಸನಲ್ ಲುಂಗಿ ಆಗಿರೋ ಅದ್ರ ಲುಂಗಿ ಅಡ್ಡ ತುಂಬಾ ಇಷ್ಟ ಆಗ್ತಾರೆ. ಸೊ ಕಲರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಸೊ ನಾವು ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀವಿ. ವೆಲ್ಕಮ್ ಬ್ಯಾಕ್ ಟು ದ ಡೇ 2 ಆಫ್ ಗೃಹ ಪ್ರವೇಶ. ಇದು ತುಂಬ ಇಂಪಾರ್ಟೆಂಟ್ ದಿವಸ. ಸೊ ನೀವು ನೋಡ್ತಿರ್ಬೋದು, ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ, ನಾನು, ಮಮ್ಮಿ, ಅಕ್ಕ, ಲಚ್ಚು, ನನ್ನ ಕಸಿನ್ಸು, ಆಂಟಿ ಎಲ್ಲರೂ ನಾವು ಶಾಸ್ತ್ರದ ನೀರಿಗೆ ರೆಡಿ ಮಾಡ್ಕೋತಾ ಇದ್ವಿ ಇಲ್ಲಿ. ಸೊ ಟೋಟಲ್ 10 ವಿನ್ಗೆ ಇತ್ತು, ಬಿಕಾಸ್ 5 ಕಡೆ ಅಕ್ಕ ಕಡೆಯಿಂದ ಇತ್ತು, 5 ಶಾಸ್ತ್ರದ ನೀರು ಲಚ್ಚು ಕಡೆಯಿಂದ ಇತ್ತು. ಸೊ ಇಲ್ಲಿ ದೊಡ್ಡವರೆಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ರು. ಈ ಕಡೆ ಹಸು ಕರುನ ಕರ್ಕೊಂಬಂದಿದ್ರು ಪೂಜೆ ಮಾಡಬೇಕು ಅಂತ, ಬಿಕಾಸ್ ಗೃಹ ಪ್ರವೇಶ ದಿವಸ ಹಸು ಕರುನ ಒಳಗಡೆ ಕರ್ಕೋಬೇಕು, ತುಂಬ ಶುಭ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದಕ್ಕೆ ಅಕ್ಕ, ಲಚ್ಚು, ಅರುಣ್ ಮತ್ತು ಜೀಜು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಕಡೆ ನೀವು ನೋಡ್ಬೋದು.
ಓಕೆ, ಸೊ ಪೂಜೆ ಎಲ್ಲ ನಡೀತಾ ಇದೆ. ಚಾಲೆಂಜ್ ಏನಪ್ಪ ಅಂತಂದರೆ, ನಾನು ನಿನ್ನೆಯಿಂದನೂ ಒಂದೇ ಚಾಲೆಂಜು. ಎರಡು ಮನೆಯಲ್ಲಿ ಒಟ್ಟಿಗೆ ಪೂಜೆ ನಡೀತಾ ಇರೋದ್ರಿಂದ ಮೇಲ್ಗಡೆ ಕೆಳಗಡೆ ಓಡಾಡ್ತಾ ಇದೀವಿ. ಸೊ ಇವಾಗ ಏನಂದರೆ, ಮೇಲ್ಗಡೆ ನಾನು ನಿಂತಿದ್ದೀನಿ ಒಂದು ಮನೆಯಲ್ಲಿ, ಇನ್ನೊಂದು ಮನೆಯಲ್ಲಿ ನಂದು ನಿಂತಿದ್ದಾಳೆ. ಸೊ ಕಾರಲ್ಲಿ ಹಸು ಕರು ಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ಹೋಗಿ ತೊಗೊಂಬರ್ಬೇಕು. ಹಸು ಕರು ಅಂತಂದರೆ ಐಡಲ್ಲು. ಮನೆ ಒಳಗಡೆ ಇವಾಗ ಗೃಹ ಪ್ರವೇಶ ಮಾಡ್ತೀವಲ್ಲ, ದೇವ್ರ ಫೋಟೋ, ಹಸು ಕರು ಇದನ್ನೆಲ್ಲನೂ ಐಡಲೆಲ್ಲ ಎತ್ಕೊಂಡು ಇವಾಗ ಮನೆಗೆ ಎಂಟ್ರ್ ಹಾಕಬೇಕು. ಬಟ್ ಏನು ಗೊತ್ತಾ ಗೈಸ್, ಇದನ್ನೆಲ್ಲ ನೋಡ್ತಾ ಇದೀವಲ್ಲ, ನಮ್ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ನಮ್ಗೆ ಇವಾಗಲೇ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ದಟ್ಸ್ ಒನ್ ಗುಡ್ ಥಿಂಗ್. ಸಿಗ್ತಾ? ಎರಡಿದೆ. ಇಲ್ಲ, ಎರಡು ಮನೆದು. ಇನ್ನೊಂದಿದೆ ನೋಡಿ ಅಲ್ಲೇ, ಒಂದಲ್ಲಿ, ಇನ್ನೊಂದು ಅದೇ ಅನ್ಸುತ್ತೆ. ವೆಯ್ಟ್ ಇದೆ. ಸೊ ಎಸ್, ಫೈನಲಿ ಇವಾಗ ಶಾಸ್ತ್ರದ ನೀರೆಲ್ಲನೂ ಮನೆ ಒಳಗಡೆ ತೊಗೊಂಬಂದ್ವಿ. ಹಾಗೆ ಹಸು ಕರು ಮತ್ತು ದೇವ್ರ ಫೋಟೋಗಳೆಲ್ಲ ಏನಿತ್ತು ಅದನ್ನೆಲ್ಲನೂ ಗೃಹ ಪ್ರವೇಶ ಮಾಡಿಸಿದ್ವಿ. ಪರ್ಸನಲ್ ನನಗೆ ತುಂಬಾ ಖುಷಿ ಆಯಿತು. ಯಾಕಂತ ಅಂದರೆ, ಸುಪ್ರಿಯಾ ಹಾಗೂ ಪುನೀತ್ ಅವ್ರ ಮನೆಗೆ ಆ ಹಸು ಕರುದು ಐಡಲ್ ಇತ್ತಲ್ಲ, ಅದನ್ನು ನಾನು ತೊಗೊಂಬಂದೆ ಮನೆ ಒಳಗಡೆ. ಸೊ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ, ಹಾಲು ಉಗ್ಸೋದಕ್ಕೆ ಎಲ್ಲ ಥರ ತಯಾರಿ ನಡೆಸ್ತಾ ಇದ್ದಾರೆ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಓಕೆ, ಸೊ ಥರ್ಡ್ ಫ್ಲೋರಲ್ಲಿ ಹಾಲು ಆಯಿತು. ಇವಾಗ ಸೆಕೆಂಡ್ ಫ್ಲೋರ್ ಬರೋಣ. ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ನಾನು ಮಿಸ್ ಮಾಡಿಕೊಂಡೆ. ಆಯ್ತಾ ಹಾಲುಕ್ಸಿ ಆಯ್ತಾ? ವೇಟಿಂಗ್. ಒಳ್ಳೆ ಟೈಮಲ್ಲಿ ಇದ್ದೀನಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನಿ ತರಲಿಗೆ ರಾಮ ಪೂಜೆಯ ಸ್ವೀಕರಿಸಿ ದಯಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಓಕೆ, ಸೊ ಇವಾಗ ಲಕ್ಷ್ಮಿ ಮನೆಯಲ್ಲೂ ಹಾಲುಕ್ಸ್ ಆಯಿತು. ಸುಪ್ರಿಯವ್ರ ಮನೆಗೆ ಹಾಲುಕ್ಸ್ ಬೇಕಾದ್ರೆ ನಾನಿದ್ದೆ, ಮುಂದೆ ಗೊತ್ತಿಲ್ಲ. ಸೊ ಮನೆಯಲ್ಲಿ ಒಂದೇ ಟೈಮ್ ಇರೋದ್ರಿಂದ ಸೊ ಇವಳು ಇಲ್ಲಿದ್ದಾಳೆ, ನಾನು ಮೇಲ್ಗಡೆ ಇರ್ತೀನಿ. ಸೊ ಹಂಗೆ ಓಡಾಡ್ತಾ ಇದ್ದೀನಿ. ಹಾಡಾಡಿದ್ವಿ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಹಾಡಾಡುವಾಗ ಸ್ವಲ್ಪ ಐಟಮ್ ತಗೊಳಕ್ ಮೇಲೆ ಹೋಗಿದ್ದೆ. ಸೊ ಇವಾಗ ಬಂದೆ. ಎಸ್, ಬಂದ್ವಿ. ಓಕೆ, ಇವಾಗ ಅನ್ಬಾಕ್ಸಿಂಗ್ ಟೈಮ್. ನಮ್ಮ ಮನೆ ಲಕ್ಷ್ಮಿ ಆಲ್ರೆಡಿ ಬಂದಿದ್ದಾರೆ. ಆ ಲಕ್ಷ್ಮಿನ ತೋರಿಸೋ ಸಮಯ ಬಂತು. ಮೋಹನ್ ಹಾಗೂ ನಂದುಗ್ ಮಾತ್ರ ಇದನ್ನ ಆಕ್ಚುಲಿ ಓಪನ್ ಮಾಡಿರ್ಲಿಲ್ಲ, ನೆನ್ನೆ ಕೊಟ್ಟು ಸೊ ನಮ್ಮ ಅಕ್ಕಗೆ ಲಕ್ಷ್ಮಿ ಮುಖವಾಡನ ನಾನು ಗಿಫ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಲಕ್ಷ್ಮಿ ಮನೆಯಲ್ಲಿ ಲಕ್ಷ್ಮಿ ಚೆನ್ನಾಗಿ ಹೊಲಿಬೇಕು. ಹೆಂಗ್ ಈ ಹೊಸ ಮನೆಯಲ್ಲಿ ಈ ಹೊಸ ಲಕ್ಷ್ಮಿ ತಾಂಡವ ಆಡಬೇಕು. ಲಕ್ಷ್ಮಿ ತಾಂಡವ ಈ ಕಡೆ ನೋಡಿ. ಹಾಗೆ
ತುಂಬಾ ಚೆನ್ನಾಗಿದೆ. ಮೇಲೆ ಇದನ್ನ ಅಕ್ಕಿ ಕಲಸಲ್ಲಿ ಇಟ್ಬಿಟ್ಟು ನೀನ್ ಹಿಂಗೆ ಕೊಡ್ಬೋದಾಯ್ತಾ ಅಕ್ಕಿ? ಗೈಸ್ ನಂಗೆ ಗೊತ್ತು ಅಳ್ಬಾರ್ದು ಅಂತ, ಬಟ್ ನನ್ ಖುಷಿಯಿಂದ ಕಣ್ಣೀರ್ ಬರ್ತಿರೋದು. ಸಂತೋಷಕ್ಕೆ ಆನಂದ ಸಂತೋಷಕ್ಕೆ ಬಾಷ್ಪ. ಬಂದ್ಬಿಡುತ್ತೆ. ನಮ್ ದೊಡ್ಡ ಲಕ್ಷ್ಮಿಗೆ ಈ ಲಕ್ಷ್ಮಿ. Thank you. ಸೊ ಇವಾಗ ಮಕ್ಕಳ ಗಿಫ್ಟ್ ಮಾಡಿದ್ವಲ್ಲ, ಸೊ ಅದಕ್ಕೆ ತೆಂಗಿನಕಾಯಿ ತಗೊಂಡು ಹೋಗ್ತಾ ಇದ್ದೀವಿ ಲಕ್ಷ್ಮಿನ ಕೂರ್ಸೋದಿಕ್ಕೆ. ಹೇಳು ನೀನೆ, ನಾನು ಹೇಳ್ಬೇಕಾದ್ರೆ ಕೆಳಗಡೆ ಹೋಗ್ತೀನಿ. ಇಲ್ಲ ನೀನೇ ಹೇಳ್ಬೇಕು. ಹೌದು, ನನ್ನ ಮೈದಾನೇ ಹೇಳ್ಬೇಕು. ಓಕೆ, ಸೊ ಗೃಹ ಪ್ರವೇಶಕ್ಕೆ ನಮ್ಮ ಕಡೆಯಿಂದ ಲಕ್ಷ್ಮಿ ಇಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದೀವಿ. ಸೊ ಈ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಇರಲಿ, ಅಷ್ಟಲಕ್ಷ್ಮಿ ತಾಂಡವಾಡಲಿ ನಿಮ್ಮ ಮನೆಯಲ್ಲಿ. ತಗೊಳ್ಕೋ. ಲಕ್ಷ್ಮಿ ಚೆನ್ನಾಗಿ ಒಳ್ಳೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ತಂಗಿ ಮತ್ತೆ ನಮ್ಮ ಮೈದ್ನ ಕೊಡ್ತಾ ಇರುವಂಥ ಒಂದು ಗಿಫ್ಟ್ ಏನು ಅಂತ ನಂಗೆ ಗೊತ್ತಿದೆ, ಬಟ್ ಸ್ಟಿಲ್ ತುಂಬ ಪ್ರೆಷಿಯಸ್. ನನಗೆ ತುಂಬ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಓಕೆ, ಫೈನಲಿ ತಗೊಳಕ್ಕೆ ಆಗಲ್ವೇನೋ ಅಂತಲೂ ಕೂಡ ಅಂದ್ಕೊಂಡ್ವಿ. ಬಟ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಕ್ಕಗೆ ದೇವರು ಒಳ್ಳೇದು ಮಾಡಿ, ನಮ್ಮ ಅಕ್ಕ ಬಾಬುಗೆ ತಾಯಿ ಕುಟುಂಬಕ್ಕೆ ತುಂಬ ಚೆನ್ನಾಗಿ ಮಾಡಿ, ನನ್ನ ತಂಗಿ ತುಂಬ ಚೆನ್ನಾಗಿ ಗ್ರೋ ಆಗಬೇಕು. ಆರೋಗ್ಯ ಆಯುಷ್ ಪ್ರತಿಯೊಂದೂ ತುಂಬ ಚೆನ್ನಾಗಿ ಆಗ್ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ಲ ದೇವಿ ಪ್ರತಿದಿನ ನಿಮ್ಮ ಮನೇಲಿ ಹಾಗೆ ಹೋಗಿ. ಹೇಗಿದೆ ರೀ? ತುಂಬಾ ಚೆನ್ನಾಗಿದೆ. ನೋಡ್ಲೇ ಇಲ್ಲ ನೀವು ಬಂದು? ನೋಡ್ದೆ, ಆಗ ಲಕ್ಷ್ಮಣಲ್ಲಿ ನೋಡ್ಕೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿದೆ, ಲಕ್ಷಣವಾಗಿದೆ. ನಗು ಮುಖ, ನನ್ನ ತಂಗಿ ಲಕ್ಷಣವಾಗಿ ತಂದುಕೊಟ್ಟಿದ್ದಾರೆ. ಪ್ರತಿ ವರ್ಷ ಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದೇ ಲಕ್ಷ್ಮಿ ಇಟ್ಬಿಟ್ಟು ಪೂಜೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವಾಗ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಗೃಹ ಪ್ರವೇಶ ಆಯ್ತು. ಇವಾಗ ನೆಕ್ಸ್ಟ್ ಫೋರ್ತ್ ಫ್ಲೋರ್ ಗೃಹ ಪ್ರವೇಶ ಆಲೋಕ್ಸಡ ಬನ್ನಿ. ಈ ತರ ಎಲ್ಲೂ ನೋಡಕ್ ಸಿಗಲ್ಲ. ಫಸ್ಟ್ ಸೆಕೆಂಡ್ ಫ್ಲೋರ್ ಆಯ್ತು, ಥರ್ಡ್ ಫ್ಲೋರ್ ಆಯ್ತು, ಇವಾಗ ಫೋರ್ತ್ ಫ್ಲೋರ್ ಗೃಹ ಪ್ರವೇಶ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಅಂಡ್ ಇವಾಗ ಒಂದು 4th ಫ್ಲೋರ್ ಮಾಡ್ತಾ ಇದೀವಿ. ಸೊ ಏನ್ ಗೊತ್ತಾ, ಯಾವತ್ತೂ ಟಚ್ ಈ ತರ ನೋಡಿಲ್ಲ, ಮುಂದೆ ನೋಡ್ತೀವೋ ಗೊತ್ತಿಲ್ಲ, ಬಟ್ ಇದೇ ನಾವು ನಮ್ ಫಸ್ಟ್ ನೋಡ್ತಿರೋದು. ಅಂದ್ರೆ ನೀನು ಹುಟ್ಟಿಸ್ತಿದ್ದಲ್ಲ ಹಾಲು ಹೆವಿ ಇಮೋಷನಲ್ ಆಗ್ಬಿಟ್ಟಿದೆ. ಅಂದ್ರೆ ನಿನ್ನೆಯಿಂದನೂ ಫುಲ್ ಬನ್ನಿ ಬನ್ನಿ ನೀವು. ಹಾಲು ಉಕ್ಸ್ಬೇಕಾದ್ರೆ ಹೆವಿ ಇಮೋಷನಲ್ ಆಯ್ತು. ಅದು ಹೆಂಗ್ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಹಾಲು ಅಂದ್ರೆ ಹೊಸ ಮನೇಲಿ ಅಳ್ಬಾರ್ದು, ಅದು ಗೃಹ ಪ್ರವೇಶ ಅಳ್ಬಾರ್ದು ಅಂತ. ಅದು ಅಳದಂತ ಅಲ್ಲ ಗೈಸ್, ಸರಿನಾ? ಅದು ಬಂದೊಂದು ಸಂತೋಷದ ಒಂದು ನೀರ್ ಅಂತೀವಲ್ಲ, ಆನಂದ ಬಾಷ್ಪ. ಲೈಕ್ ಓಕೆ, ಫೈನಲಿ ವಿ ಡಿಡ್ ಇಟ್. ಅಷ್ಟು ಕಷ್ಟ ಅದು ಇದು ಜರ್ನಿ ಹೆಂಗಿತ್ತು ಅಂತಂದ್ರೆ ಇವತ್ತು ಆ ದಿವಸ ಸಾಕಾಯ್ತು ಅಂತ ಫೀಲ್ ಬರುತ್ತೆ. ಅದನ್ನೇ ಕಂಪ್ಲೀಟ್ ಮಾಡೋಣ. ಇವತ್ತು ನಾವು ನಂದು ಈ ಮನೆಗೆ ನನ್ನ ತಂಗಿ ಕೈಯಿಂದ ಇದೆಲ್ಲ ಮಾಡಿಸ್ತಿರೋದು. ಬಿಕಾಸ್ ನನ್ನ ಮನೆ ಹಾಗೂ ಅಕ್ಕ ಅಂದ್ರೆ ಫಸ್ಟ್ ಸೆಕೆಂಡ್ ಫ್ಲೋರ್ ಹಾಗೂ ಥರ್ಡ್ ಫ್ಲೋರ್ ನಾವೇ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಈ ಮನೆ ಎಲ್ರದಲ್ವಾ, ಸೊ ಇದು ನಂದು ಮನೆ, ನಂದು ಇವಾಗ ಮಾಡ್ತಿರೋದು. ಬಾ ಮೋನಾ, ಬನ್ನಿ ಮಾಡಿ. ಬನ್ನಿ ಬನ್ನಿ. ನಲಿಯುತ್ತಾ ಕುಣಿಯುತ್ತಾ ಒಯ್ದು ಬಾ ನಮ್ಮ ಮನೆಗೆ ಬಾ. ಸೊ ಈ ಮನೆಗೆ ನಮ್ಮ ಮಮ್ಮಿ ಡ್ಯಾಡಿ ಕೈಯಿಂದ ನಾವು ಹಾಲು ಕುಸ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇವಾಗ ಬ್ರೇಕ್ಫಾಸ್ಟ್ ಟೈಮ್ 3 ಮನೆಗೆ ಆಲೋಕ್ಸಿದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಇವಾಗ ಸತ್ಯನಾರಾಯಣ ಪೂಜೆ ಇದೆ, ಅದಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ವಾಂಗಿ ಬಾತ್. ಟೊಮೆಟೊ ಬಾತಾ? ಟೊಮೆಟೊ ಕಾಣಿಸ್ತಾ ಇಲ್ಲ. ಓಕೆ, ಇದು ಟೊಮೆಟೊ ಬಾತ್ ಅಂತೆ, ಸಾರಿ ಮೈ ಮಿಸ್ಟೇಕ್. ಚೆನ್ನಾಗಿ ಮಾಡಿದ್ದಾರೆ. ತುಂಬ
ಓಕೆ, ಬ್ರೇಕ್ಫಾಸ್ಟ್ ಆದಮೇಲೆ ಮನೆ ಹತ್ರ ಹೋಗಿದ್ದೆ. ಹುಡುಗರನ್ನೆಲ್ಲ ಕರ್ಕೊಬೋಣ ಅಂತ ಅಂದ್ಬಿಟ್ಟು ಹುಡುಗರನ್ನ ಕರ್ಕೊಂಬಂದು ಇಲ್ಲಿ ಮನೆ ಹತ್ರ ಬಿಟ್ವಿ. ಎಷ್ಟು ಟೈರ್ಡ್ ಆಗ್ತಿದೆ ಅಂತಲೇ ನೈಟಿಂದ ನಿದ್ದೆ ಬಂದಿಲ್ಲ. ಇವಳು ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿದ್ದು ಹಂಗೆ ಮಲ್ಕೊಂಬಿಟ್ಟಿದ್ದಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲಸಗಳೆಲ್ಲ ನಂಗೆ ಇತ್ತಲ್ಲ, ನಿದ್ದೆ ಬೇರೆ ಮಾಡಿಲ್ಲ ನೈಟಿಂದ, 1 ನಿಮಿಷನೂ ನಿದ್ದೆ ಮಾಡಿಲ್ಲ. ಸೊ ಇವಾಗ ಪೂಜೆ ನಡೀತಾ ಇದೆ, ಬನ್ನಿ ಇವಾಗ ಪೂಜೆಗೆ ಹೋಗೋಣ. ಸಮರ್ಪಯಾಮಿ ಅನುಜ್ಞಾಪ್ತಿಯೇ ಧರ್ಮೋ ವರದೋ ಭವ ಯಜಮಾನಸ್ಯ ಮನೋವಿತ ಪ್ರಾರ್ಥನ ವರದೋ ಭವ. ನಮೋಸ್ತಂತಾಯ ಸಹಸ್ರಮೂರ್ತಯೇ ಪಾವನ ಚರಣ ಪನ್ನಗ ಶಯಣ, ಪಾವನ ಚರಣ ನಂಬಿಹೆ ನಿನ್ನ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ, ಪ್ರಾಣದಾನಂದ ನೀ ನೀಡಿದೆ, ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಎಂದು ನುಡಿದವರಿಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೇ ಗೋವಿಂದ. ಪಾರ್ವತಿ ಪತಯೇ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಸದ್ಗುಣ ವರ್ಷಿಣಿ ಶಾಂತಿಯುತೆ ವಂಶದ ಸಂವತ್ಸರಂ ದೀರ್ಘಮಾಯೋ ಆಚರಿತ ಪೂಜಾ ಅನುಗ್ರಹದ ಫಲಸಿದ್ಧಿಗಳು. ಸೊ ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಿ ನಡೀತು, ಹಾಡು ಹಾಡಿದ್ದು ತುಂಬ ಭಕ್ತಿಯಿಂದ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಕಡೆ ಇಲ್ಲಿ ಮೋಹನ್ ರಿಲೇಟಿವ್ಸ್ ಎಲ್ಲ ಆಂಟಿ ಅಂಕಲ್ ಎಲ್ಲ ಬಂದಿದ್ರು, ಶ್ರುತಿ ಅಕ್ಕ, ಮನೋಜ್ ಅಣ್ಣ, ದಾನ್ವಿ, ಪ್ರತಿಯೊಬ್ಬರು ನಾವು ಇನ್ವೈಟ್ ಮಾಡಿರೋರು ಮೋಹನ್ ಕಡೆ ಫ್ಯಾಮಿಲಿಯಿಂದ ಪ್ರತಿಯೊಬ್ಬರು ಬಂದಿದ್ರು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾವು ಫಸ್ಟ್ ಫ್ಲೋರ್ ಅದೇ ನಮ್ಮ ಮನೇನ ತೋರಿಸ್ತಾ ಇದ್ವಿ ಹೇಗೆ ನಾವು ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಈ ಟೈಮಲ್ಲಿ ನಮಗೂ ಅನಿಸ್ತಾ ಇತ್ತು ನಾವು ಗೃಹ ಪ್ರವೇಶ ಮಾಡ್ಬೋದಿತ್ತು ಅಂತ. ಬಟ್ ಇನ್ನೊಂದು ಏನಂದರೆ ನಮ್ಮದು ದೇವ್ರ ಮನೆ ಆಗಲಿ ಇಂಟೀರಿಯರ್ಸ್ ಆಗಲಿ ಏನೂ ರೆಡಿ ಆಗಿರಲಿಲ್ಲ. ಬಿಕಾಸ್ ಇವಾಗ ತಾನೇ ನಮ್ಮದು ಮದುವೆ ಆಗಿದೆ. ಸೊ ಆಬ್ವಿಯಸ್ಲಿ ಸ್ವಲ್ಪ ನಾವು ಟೈಮ್ ತೊಗೊಂಡೇ ಮಾಡಬೇಕು ಅಂತ ಇತ್ತು ತಲೆಯಲ್ಲಿ. ಆ್ಯಂಡ್ ಇನ್ ದ ಅದರ್ ಸೈಡ್ ಏನಂದರೆ ಇವಾಗ 4 ಮನೆ ಗೃಹ ಪ್ರವೇಶ ಒಂದೇ ದಿವಸ ಆಗಿದ್ರೆ, ಅಂದರೆ ನಮ್ಮ ಅಕ್ಕ, ಬಾವ ಮತ್ತು ಲಚ್ಚು, ಅರುಣ್ದು ಪ್ರೆಸೆನ್ಸ್ ಕಡಿಮೆ ಇರೋದು. ಬಿಕಾಸ್ ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಬ್ಯುಸಿ ಆಗ್ತಿದ್ರೇನು. ಸೊ ಏನು ಪರವಾಗಿಲ್ಲ, ಲೈಕ್ ಫ್ಯೂಚರಲ್ಲಿ ಇದ್ರೂ ಎಲ್ಲರೂ ಇಲ್ಲೇ ಇದ್ದು ಗೃಹ ಪ್ರವೇಶ, ಈ ಮನೆ ಫಸ್ಟ್ ಫ್ಲೋರ್ ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನಾಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೋಬೇಕಷ್ಟೇ. ಹಾಯ್ ತಾನು ಬಾ, ಯಾ ಸಮಾಚಾರ? ಹುಷಾರಿಲ್ಲ ಅಂತಿದ್ದೆ, ಮಿಚ್ತಾ ಇದೆಯಾ? ಓಕೆ, ಸೊ ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡಿ ನಮ್ಮ ದಾನ್ವಿ. ಹಾಯ್, ಹೇಗಿದೆಮ್ಮ ಮನೆ? ಇವದೆಲ್ಲ ಇಂಟೀರಿಯರ್ಸ್ ಎಲ್ಲ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಲಚ್ಚು ಅವ್ರಿಗೆ ಮತ್ತೆ ಸೆಕ್ಯೂರಿಟಿ ಇಬ್ಬರಿಗೂ ವಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮನೆ ನೋಡಿ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಬಿಟ್ಟು ತೋರಿಸ್ತೀನಿ.
ಓಕೆ ಹೇಳಿ ಮೇಡಮ್. ಇವಾಗ ಮೇಡಮ್ ಇವಾಗಿದ್ದವ್ರೆ. ನನಗೆ ಫುಲ್ ಟಯರ್ಡ್ ಆಗಿದೆ ಬಿಕಾಸ್ ನಾನು ರಾತ್ರಿ 1 ನಿಮಿಷಕ್ಕೂ ಮಲಗಿಲ್ಲ. ಸೊ ನನಗೆ ಆ್ಯಕ್ಚುಲಿ ಮಲಗಿಲ್ಲ ಅಂದರೆ ನನಗೆ ಒಂಥರ ನಾನು ಸ್ಟೇಬಲೇ ಇರಲ್ಲ, ತುಂಬ ಡಲ್ ಆಗಿರ್ತೀನಿ. ಸೊ ಒಂದು 1.5 hours ನಾನು ಕಾರಲ್ಲಿ ಮಲ್ಬಿಟ್ಟು ಬಂದಿದ್ದು. ಆ್ಯಕ್ಚುಲಿ ನಂಗೆ ರಂಜನಾ ಬಂದು ಎಬ್ಬಿಸಿರ್ಲಿಲ್ಲ ಅಂದರೆ ಇನ್ನೂ 2 hour ನಿದ್ದೆ ಮಾಡ್ತಿದ್ದೆ ನಾವು ಕಾರಲ್ಲಿ. ಸರಿ ಆಯ್ತು, ಓಕೆ. ಸೊ ತುಂಬ ದಿನ ಆದ್ಮೇಲೆ ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ದಾರೆ. ಸೊ ಅದಕ್ಕೆ ಇವಾಗ ಮನೆ ತೋರಿಸ್ತಾ ಇದ್ವಿ. ಸೊ ಇವಾಗ ಶ್ರುತಿ ಅಕ್ಕ, ಮನೋಜ್ ಬಾವ ಮತ್ತೆ ನಾನಿ ಬಂದಿದ್ದಾರೆ ಗೃಹ ಪ್ರವೇಶಕ್ಕೆ. ಸೊ ಇದೇ ಟೈಮಲ್ಲಿ ನಮ್ಮ ಮನೆ ತೋರಿಸ್ಬಿಟ್ಟು ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ, ಹೇಗೆ ಅನಿಸ್ತು ಅವ್ರಿಗೆ ಮನೆ ನೋಡಿ ಅಂತ. ಹೇಳು. ಹಾಂ ಇದು ಎಲ್ಲ ವಾವ್ ಅನ್ಬೇಕು. ಈ ನೋಡು, ಇದು ಹಾಲು. ಹೇಳು ವಾವ್ ಅಂತ. ಆಮೇಲೆ ನೆಕ್ಸ್ಟ್ ರೂಮು. ಹಂಗೆ ಮತ್ತೆ ಹೇಳು ವಾವ್. ಇದು ಅಲ್ಲ ಬಾಲ್ಕನಿ ತುಂಬಾ ಚೆನ್ನಾಗಿದೆ. ಬಾಲ್ಕನಿ ಬನ್ನಿ ಅಲ್ಲವಣ. ಇನ್ನು ಫಿನಿಶಿಂಗ್ ಹ್ಮ್ ಆಲ್ಮೋಸ್ಟ್ 50% ಆಗಿದೆ. 50% ಅದೇ ಮೇನ್ ಇಂಟೀರಿಯರ್ಸ್. ಸಿವಿಲ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಎಲ್ಲ. ಇಂಟೀರಿಯರ್ಸ್ ಒಂದು ಹಾಂ ಫುಲ್ ಆಲ್ಮೋಸ್ಟ್ ಈ ಮನೆ ಫುಲ್ ವೈಟೇನೆ. ವೈಟ್ ಹೌಸ್ ಎಲ್ಲರಿಗೆ ಏನು ಅಂದ್ರೆ ಬಂದಿದ ತಕ್ಷಣ ಎಂಟರ್ ಆಯ್ತು ತಕ್ಷಣ ಟೆಂಪಲ್ ಇದೆ ಅಂತ ಟೆಂಪಲ್ ವೈಸ್ ತುಂಬಾ ಚೆನ್ನಾಗಿದೆ. ಟೆಂಪಲ್ ಇದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ದಲ್ವಾ, ಅದೆಲ್ಲನೂ ಎತ್ತಿಸ್ಬೇಕು. ಏನು ಪ್ಯಾಸೇಜು ಕೆಳಗಡೆ ಪಾರ್ಕಿಂಗ್ ಪಕ್ಕ. ಆಕ್ಚುಲಿ ಕ್ಲಾಡಿಂಗ್ ಇನ್ನೂ ಒಂದು ಶೇಡ್ ಡಾರ್ಕರ್ ಬರುತ್ತೆ. ಇದೆಲ್ಲ ನ್ಯಾಚುರಲ್ ಕಲ್ಲು, ಇದೆಲ್ಲ ಒಂದು ಶೇಡ್ ಡಾರ್ಕರ್ ಬರುತ್ತೆ. ಇದನ್ನ ಇದ್ರ ಮೇಲೆ ಸೀಲರ್ ಅಂತ ಟೆಂಪಲ್ಗೆಲ್ಲ ಯೂಸ್ ಮಾಡ್ತಾರೆ, ಅದೇ ತರ ಇದೆ. ಆ ಥರ ಅಂದರೆ ಸ್ವಲ್ಪ ಡಿಫ್ರೆಂಟು. ಇದು ನ್ಯಾಚುರಲ್ ಸ್ಟೋನು. ಮೆಟೀರಿಯಲ್ ನೋಡಿದ್ರೆ ಹಾಂ ಸೇಮ್ ಸ್ವಲ್ಪ ಅದೇ ಥರ. ಹಾಂ ಅದೇ ಚೆನ್ನಾಗಿದೆ. ಅದೇ ನ್ಯಾಚುರಲ್ ಸ್ಟೋನು. ಶಾದ್ರಳ್ಳಿ. ಹೇಗಿದೆ ರಂಜ್? ತುಂಬಾ ಚೆನ್ನಾಗಿದೆ ಮನೆ, ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಕನ್ನಡ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾತಾಡ್ತಾರೆ ರಂಜನೆ ಇವಾಗ. ನೋಡೋಣ ಕನ್ನಡದ ಹುಡುಗನೇ ನೋಡೋಣ. ಧನ್ಯವಾದಗಳು. ಕನ್ನಡದ ಹುಡುಗನೇ ನೋಡೋಣ ಹಂಗಾರೆ ನಿನಗೆ. ಆಂಟಿ ಹೇಗಿದೆ? ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಬೇಕು. ಹೌದು. ಹಾಂ ಡೋರ್ ಇದೆಲ್ಲ ಕಾರ್ವಿಂಗ್ ಮಾಡಿಸಿರೋದು. 3 ಮನೆಗೂ ಒಂದೇ ಥರ ಕಾರ್ವಿಂಗ್ ಮಾಡಿಸಿರೋದು. ಈ ಕಡೆ ಗೆಸ್ಟ್ ಬೆಡ್ರೂಮ್ ನೋಡಿ. ನಮ್ಮ ಗೆಸ್ಟ್ ಬೆಡ್ರೂಮ್ ಅಲ್ಲಿ ಎಲ್ಲ ನಮ್ಮ ಗೆಸ್ಟ್ಗಳೆಲ್ಲ ಕೂತಿದ್ದಾರೆ. ಮಲ್ಕೊಂಬಿಟ್ಟಿದ್ದಾರೆ. ಹೌದಾ? ನಮಸ್ಕಾರ. ಆಕ್ಚುಲಿ ಮೇಘನ ಅವ್ರು ಕೊಟ್ಟಿದ್ದೀನಿ ಗಿಫ್ಟು ಹಾಂ ಹಾಂ ನಮ್ಮ ಮದ್ವೆಗೆ ಅಂತ. ಅವ್ರು ಅವತ್ತು ಬರಕ್ಕಾಗಿಲ್ಲ, ಹುಷಾರಿರ್ಲಿಲ್ಲ. ಓಕೆ ಸೊ ಗೆಸ್ ಏನಿದೆ ಅಂತ. ಏನಿದೆ? ಫೋಟೋ ಫ್ರೇಮ್ ಇದೆ. ಫೋಟೋ ಫ್ರೇಮ್ ಇದೆ ಆಯ್ತಾ? ನಮ್ಮ ಮದುವೆ ಫೋಟೋನಾ? ಇಲ್ಲ ನಿಮ್ಗೊಂದು ಇನ್ಸಿಡೆಂಟ್ ನೆನ್ಪು ಬರುತ್ತೆ ಇದು ನೋಡಿದ ತಕ್ಷಣ. ಓ ರಾಘವೇಂದ್ರ ಸ್ವಾಮಿ. ನಾವು ಮೊನ್ನೆ ಅಂಗಡಿಗೆ ಹೋದಾಗ ಅದು ತಗೊಂಡ್ ಬರಕ್ ಹೋಗಿದ್ವಲ್ಲ, ರಾಘವೇಂದ್ರ ಸ್ವಾಮಿ. ಮೊನ್ನೆ ಆಕ್ಚುಲಿ ನಾವು ಸಿಲ್ವರ್ ಶಾಪಿಂಗ್ ಅಂತ ಹೋಗಿದ್ವಿ. ಅಲ್ಲಿ ಐಡಲ್ ತಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಅದು ಯಾಕೋ ತಗೊಬೇಕು ಅಂತ ಅನ್ಸಿಲ್ಲ. ಮೇಕಿಂಗ್ ಅದು ಇದು ಅಂತ ಅಂದ್ಬಿಟ್ಟು ಅದು ಸಿಕ್ಲಿಲ್ಲ. ಇವಾಗ ನೋಡಿದ್ರೆ ನೋಡಿ ರಾಘವೇಂದ್ರ ಸ್ವಾಮಿ ಫೋಟೋ ಬಂದಿದೆ ನಮ್ಮ ಮನೆಗೆ. ನೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿದೆ ಅಕ್ಕ, ಚೆನ್ನಾಗಿದೆ ಅಕ್ಕ. ಕಲಿಸಲಿಲ್ಲ. ಯಾಕೆ ಸ್ವೀಟ್ ಹಾಕ್ಸ್ಕೊಂಡಿಲ್ಲ? ಎಲ್ಲ ಸಣ್ಣ ಆಗ್ಬಿಟ್ಟವ್ರೆ ಅಂತ ಅನ್ಮೇಜ್ ಮಾಡ್ತಾರೆ. ಸತ್ಯ ಬಾ, ತುಂಬಾ ಸಣ್ಣ ಆಗಿದೆ. ಅಲ್ವಾ? ತುಂಬಾ ಜನ ಕಂಪ್ಲೇಂಟ್ ಇದು. ಈ ತರ ತಿಂದ್ರೆ ತುಂಬಾ ಜನ ಕಂಪ್ಲೇಂಟ್. ಆಕ್ಚುಲಿ 2 ಟೈಮ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನಿನ್ನೆ ಊಟ ಸೂಪರ್ ಆಗಿತ್ತು, ಇವತ್ತು ತುಂಬಾ ಚೆನ್ನಾಗಿದೆ. ಹಾಯ್ ಗುಂಡ. ಯೂಟ್ಯೂಬ್ ಚೆನ್ನಾಗಿ ಕೊಡ್ತಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಓಕೆ, ಅಂತೂ ಇಂತೂ ಗೃಹ ಪ್ರವೇಶ ಎಲ್ಲ ಮುಗೀತು. ಎಲ್ಲರೂ ಊಟ ತಿನ್ಕೊಂಡು ಮನೆಗೆ ಹೋದ್ರು. ನಾವು ಇವಾಗ ಮನೆಗೆ ಹೋಗ್ತಾ ಇದೀವ. ಇಲ್ಲ, ನಾವು ಮನೆಗೆ ಹೋಗ್ತಾ ಇಲ್ಲ. ಆಕ್ಚುಲಿ ಗೃಹ ಪ್ರವೇಶ ತುಂಬಾ ಚೆನ್ನಾಗಾಯ್ತು. ಅಂಡ್ ಇವಾಗೆಲ್ಲ ಕ್ಲೀನಿಂಗ್ ಅದೆಲ್ಲ ಮಾಡ್ತಾ ಇದ್ದಾರೆ. ಅಡುಗೆದೇನೇನಿತ್ತು ಅದೆಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ನನ್ನ ಫ್ರೆಂಡ್ ರಂಜನಾ, ಇಲ್ಲ ನನ್ನ ಫ್ರೆಂಡ್ ರಂಜನಾ, ಹೌದು, ಸೊ ಅವಳು ಇವಾಗ ಹೊರಡೋ ಸಮಯ ಬಂತು. ಆಕ್ಚುಲಿ ಅವಳ ಮನೆ ತುಂಬಾ ದೂರ ಇದೆ ಇಲ್ಲಿಂದ. ಸೊ ಸರಿ ಹಾಫ್ ದ ವೇ ಅಟ್ಲೀಸ್ಟ್ ನಾವು ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಮೆಟ್ರೋ ಸ್ಟೇಷನ್ ಇಸ್ ನಾಟ್ ಹಾಫ್ ದ ವೇ. ಓಕೆ, ಸೊ ಅಟ್ಲೀಸ್ಟ್ ನಾವು ಮೆಟ್ರೋ ಸ್ಟೇಷನ್ That is starting point. ಓಕೆ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಅಂಡ್ ಪಾಪ ನಿನ್ನೆ ಬಂದವಳು ತುಂಬಾ ಕೆಲಸ ಮಾಡಿದ್ಲು. ರಾತ್ರಿ ನಮ್ ಜೊತೆ ಅಟ್ಲೀಸ್ಟ್ 1-1:30 ತನಕ ಪೂರ್ತಿ ಗುಡ್ಸೋದಾಗ್ಲಿ ಕ್ಲೀನಿಂಗ್ ಆಗ್ಲಿ ಪ್ರತಿಯೊಂದೂ ಮಾಡಿದಾಳೆ. ಅಂಡ್ Yes. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಎಷ್ಟು ಇವನ್ ಸ್ಮಾಲ್ ಲೈಕ್ ಪಿನ್ ಬೇಕು ಅಂದ್ರೂ ಪಾಪ ಶಿ ಟೇಕ್ಸ್ ದ ಇನಿಷಿಯೇಟಿವ್ ಅಂಡ್ ಹೆಲ್ಪ್ ಮಾಡೋದಾಗ್ಲಿ ಪ್ರತಿಯೊಂದು ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾಳೆ. ಸೊ ಥ್ಯಾಂಕ್ ಯು ರನ್ ಸೋ ಮಚ್. ನಾನು ಥ್ಯಾಂಕ್ ಯು ಹೇಳೋದು ಬೇಕಾಗಿಲ್ಲ, ಬಿಕಾಸ್ ಅವಳು ಪ್ರತಿ ಸಲ ಲೈಕ್ ನಮ್ಮ ಮನೇಲಿ ಏನೇ ಫಂಕ್ಷನ್ ಇರಲಿ, ಫಸ್ಟ್ ಆಫ್ ಆಲ್ part of the family. ಪಾರ್ಟ್ ಆಫ್ ದ ಫ್ಯಾಮಿಲಿ ಅವಳು ಇರಲೇಬೇಕು. ಆ್ಯಂಡ್ ಪಾಪ ಪ್ರತಿ ಸಲನೂ ಅವಳು ಕೆಲಸ ಮಾಡ್ತಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ರಂಜ್. ಎಲ್ರಿಗೂ ಒಬ್ರು ಫ್ರೆಂಡ್ ಅಂತ ಇರಬೇಕು. ಸೊ ಐ ಫೀಲ್ ರಂಜನಾ ತರ ಇರಬೇಕು. ಗಂಡ ಅಂದ್ರೆ ನಂತರ ಇರ್ಬೇಕು. ಗಂಡ ಅಂದ್ರೆ ನಂತರ ಇರ್ಬೇಕು. ಎಸ್, ಇವಾಗ ಆಲ್ಮೋಸ್ಟ್ ಇವಾಗ ಎಲ್ಲರದ್ದು ಊಟ ಎಲ್ಲ ಮುಗೀತು. ಇವಾಗ ನಮ್ಮ ಮಾಮಯ್ಯದವರು ನಮಗೋಸ್ಕರ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ಇದು ಡಿಕ್ಕಿಲಿ ಇಡ್ತೀಯಂದ್ರೆ ಐಸ್ ಕ್ರೀಮ್ ಬೇಕಾ ನಿಮ್ಗೆ? ಗಲೀಜಾಗುತ್ತೆ. ಎತ್ಕೊಳ್ಳೋ ನೀನೇ ಇಟ್ಬಿಟ್ಟು ಬರೋ ಫ್ರಿಡ್ಜ್ ಇಲ್ವಲ್ಲ ನಿಮ್ಮ ಮನೇಲಿ ಇಲ್ವಾ? ನಮ್ಮ ಮನೇಲಿ ಐತೆ. ನಮ್ಮ ಮನೇಲಿ ಅಲ್ಲಿರ್ತೀರಾ? ಸರಿ ಓಕೆ, ನಾವೆಲ್ಲ ಇಲ್ಲೇ ಇಟ್ಕೊಂಡು ಹೋಗ್ತಾ ಇದೀವಿ. ಹೋಗಲ್ಲ ಅಂತ ಸರಿ, ಓಕೆ, ಓಡ್ ಬರ್ತೀವಿ ರೀ. ಅದು ಇಮಿಡಿಯೇಟ್ಲಿ ಫ್ರಿಡ್ಜ್ ಅಲ್ಲಿ ಇಡ್ಬೇಕಲ್ಲ. ಇವಾಗ ಅದೇ ಇವಾಗ ಮೆಟ್ರೋಲ್ ಹೋಯ್ತಾ ಇರೋದು. ಮೆಟ್ರೋ ಸ್ಟೇಷನ್ ಬೇಗ ಬಾ ಅಂತ. ಮೆಟ್ರೋ ಹತ್ರ ಹೋಗ್ತಾ ಇದೀವಿ. ಮೆಟ್ರೋಲ್ ಹೋಯ್ತಾ ಇಲ್ಲ, ಕಾರಲ್ಲಿ ಹೋಯ್ತಾ ಇದೀವಿ. ಓಕೆ ಗೈಸ್, ಇವಾಗ ಮನೆ ಹತ್ರ ಹೋಗೋಣ. ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಫ್ರಿಡ್ಜಲ್ಲಿ ಇಡಬೇಕು. ಅಲ್ಲಿ ಇಟ್ಬಿಟ್ಟು ಅದಾದ್ಮೇಲೆ ರಂಜನ ಬಿಟ್ಬಿಟ್ಟು ಬರೋಣ ಮೆಟ್ರೋ ಸ್ಟೇಷನ್ಗೆ. ಬಂದ್ಮೇಲೆ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ಮುಗೀತು ಗೃಹ ಪ್ರವೇಶ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ನೆಕ್ಸ್ಟ್ ರೀಲ್ಸ್ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ಮೇಡಮ್ ರೀಲ್ಸ್ ಮಾಡ್ಬೇಕಂತೆ. ಸೊ ನೋಡೋಣ ಬಂದ್ಮೇಲೆ ಏನ್ ಮಾಡಿಸ್ತಾರೆ ಅಂತ.